ಈವರೆಗೆ ನನ್ನ ಮಾತನ್ನು ಉಲ್ಲಂಘಿಸಿದವ ನೀನಲ್ಲ. ಗುರುಗಳು ತೋರಿಸಿದ್ದನು ತಲೆಯಲ್ಲಿ ಹೊತ್ತವ. ನಾನು ನಿತ್ತ ನೆಲದಲ್ಲಿ ಶಿರವಾಗಿ ನನ್ನ ಪಾದವನ್ನು ವಂದಿಸುತ್ತಾ ಇದ್ದ ನೀನು ಈಗ ಗರ್ವದಿಂದ ಆಡುವುದಕ್ಕೆ ತೊಡಗಿದ್ದಿ. ಗರ್ವ ಅಲ್ಲ, ನನ್ನಲ್ಲಿ ನೀನು ಸಿಟ್ಟು ಬರಿಸಿಯಾಗಿದೆ. ನನ್ನ ಮಾತಿಗೆ ಬೆಲೆ ಇಲ್ಲ ಎಂದ ಮೇಲೆ ನಾನು ಹೇಳಿದ್ದೇನೆ ನಿನಗೆ ಮೊದಲೇ, ಹಿಡಿ ಧನುವ. ಬಿಡಿ ಬಿಲ್ಲು ತಂದಿದ್ಯಾ? ಹಿಡ್ಕೊ. ತೊಡಗು ಯುದ್ಧಕ್ಕೆ. ಗುರು ಮಾತು ಉಲ್ಲಂಘನೆ ಆಯಿತು, ಇನ್ನೊಂದು ಅಪಕೀರ್ತಿ ಬರ್ತದೆ. ಗುರುವಿಗೆ ಹೊಡೆದ, ಗುರುವಿನ ಮೇಲೆ ಕೈ ಮಾಡಿದ, ಅಪವಾದಕ್ಕೆ ಮರುಳ ಬೀಸುವ ಕಾರಣವಾಗುತ್ತೆ. ಗುರುವೇ ನಿನ್ನಳು ಸಮರ ಗೈವೆನು ಎಂತ ಒಂದು ಆಕರ್ಷಣೆ ಉಂಟು. ನೀನು ವರ್ತನಾದಂತ ನೀವು ಕೂಡ ಅವಳ ಮಾತಿಗೆ ಮರುಳಾಗಿ ನನ್ನನ್ನೇ ಮರುಳ ಅಂತ ಕರೆದು ಬಿಟ್ಟಿರಲ್ಲ. ಗುರುಗಳೇ, ಪ್ರಮಾದೀನಾಗಿ ನಿಮ್ಮ ಮಾತನ್ನು ನಾನು ಉಲ್ಲಂಘಿಸುವುದಲ್ಲ. ಮತ್ತೆ ನಾನು ಇಟ್ಟ ಹೆಜ್ಜೆಯನ್ನು ಯಾವ ಕಾಲದಲ್ಲೂ ಹಿಂದಿಡಲಾರೆ. ಉಗಿದಂತ ಉಚ್ಚಿಷ್ಟವನ್ನು ಮತ್ತೆ ಸ್ವೀಕರಿಸುವಂತಹ ಸ್ವಭಾವದ ಭೀಷ್ಮ ಅಲ್ಲ. ಒಮ್ಮೆ ಮುತ್ತು ಆಡಿದರೆ ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು. ನಾಳೆ ಇದೇ ಭೀಷ್ಮ ನೀವು ಹೇಳಿದಂತೆ ನಡೆದರೆ ಲೋಕಪವಾದಕ್ಕೆ ನಾನು ತುತ್ತಾಗ್ತೇನೆ. ಗುರು ಮಾತನ್ನು ಪಾಲಿಸಿದ ನೀವು ದೊಡ್ಡ ಗುಣ ಗೊತ್ತಾಗುತ್ತೆ. ದುರ್ಮಾತು ಯಾವುದು? ತನ್ನಿಗೆ ಕೊಟ್ಟ ಮಾತನ್ನು ದುರ್ಮಾತಲ್ಲ. ಮತ್ತೊಂದು ವಿಚಾರ, ಗುರುಗೆ ಹೊಡೆದಂತ ಪಾದ ಬರ್ಲಿಕ್ಕಿಲ್ಲ. ನನಗೆ ನೀವು ಮದುವೆ ಆಗಲೇಬೇಕಿಲ್ಲ, ಕೊಲ್ತೇನೋ ನಿಮ್ಮನ್ನು ಶಿಕ್ಷಿತ ಎಂದು ಹೇಳಿಲ್ಲ, ಶಿಕ್ಷಿಸುತ್ತೇನೆ ಆಗಲ್ಲ. ನೀವು ಹೇಳಿದ ಹೇಗೆ? ಅಕ್ರತವನ್ನು ಹೇಳಿ ಎಲ್ಲ ಹೇಳಿದ್ದೇನೆ. ಒಂದೇ ಮದುಮಗನಾಗಿ ಬಾಸಿಂಗ ಕಟ್ಟಿಕೊಂಡು ಕುರುಕ್ಷೇತ್ರಕ್ಕೆ ಬರಬೇಕು. ಅದಕ್ಕೆ ಆಗದಿದ್ದರೆ ನನ್ನಲ್ಲಿ ಯುದ್ಧಕ್ಕೆ ಸಿದ್ಧರಾಗಿ ಬರಬೇಕು. ಆಯ್ಕೆ ಬಿಟ್ಟದ್ದು ನನಗೆಲ್ಲ ಗುರುಗಳೇ. ಅಲ್ಲಿಯೇ ನೀವು ಗುರು ಉಲ್ಲಂಘನೆ ಮಾಡಿದ್ದೀರಿ. ಇಲ್ಲ, ನೀವು ಎರಡು ಆಯ್ಕೆ ಕೊಟ್ಟಿದ್ದೀರಿ, ಎರಡರಲ್ಲಿ ಒಂದನ್ನು ನೀನು ಸ್ವೀಕರಿಸಬೇಕು. ಕಾರಣ ನಾನು ಬಂದದ್ದು ಅಂಬೆಯನ್ನು ನಿನಗೆ ಮದುವೆ ಮಾಡಿಸಿದೆ. ಮದುವಣಿಗರಾಗಿ ಬರಲಿ ಸಂತೋಷ. ಆದರೆ ಅದನ್ನು ಮೀರಿದ್ರೆ ಯುದ್ಧಕ್ಕೆ ಸಿದ್ಧರಾಗಿ. ಯುದ್ಧದ ಪರಿಣಾಮ ಏನು ಅಂತ ಗೊತ್ತಾಗ್ತದಲ್ಲ. ಮದುವೆ ಆಗುವ ಮಾತೇ ಇಲ್ಲ. ಪ್ರಪಂಚವೇ ಅಡಿಮೇಲಾಗಲಿ, ಬ್ರಹ್ಮಾಂಡವೇ ಉರಿದು ಬೀಳಲಿ, ಈ ಭೀಷ್ಮ ಹಾಡಿದಂತ ಭಾಷೆಗೆ ತಪ್ಪೋನಲ್ಲ. ನಾವು ಮಾಡಿಸುತ್ತೇವೆ. ಯುದ್ಧ ಮಾಡೋದಕ್ಕೆ ನಾನು ಸಿದ್ಧನಿದ್ದೇನೆ. ಹೇಗೂ ಯುದ್ಧಕ್ಕೆ ಆಯ್ಕೆ ಮಾಡಿದವರು ನೀವೇ ಅಲ್ವಾ? ಹಾಗಿರುವಾಗ ನನ್ನ ಗುರು ನೀವು, ಬಿಲ್ಲನ್ನು ಹಿಡಿದಕ್ಕೆ ಕಳಿಸಿದವರು ನೀವು, ಬಾಣವನ್ನು ಬಿಡುವುದಕ್ಕೆ ಕಳಿಸಿದವರು ನೀವು, ಮಂತ್ರವನ್ನು ಉಪದೇಶ ಮಾಡಿದವರು ನೀವು. ಹಾಗಿರುವಾಗ ನಿಮ್ಮ ಪೂರ್ಣ ಅನುಗ್ರಹ ನನ್ನ ಮೇಲೆ ಇರಲಿ. ಧರ್ಮಕ್ಕೆ ಜಯ ಎಂಬಂತ ಯಥೋ ಧರ್ಮ ತಥೋ ಜಯ ಸತ್ಯವನ್ನು ಅರಿತಿದ್ದೆ. ಬಿಲ್ಲು ಈಗ ನಿಮ್ಗೆ ಆಗ್ಬೇಕಲ್ಲ. ನನಗೆ ಉಂಟು ಗುರುಗಳೇ, ನನ್ನ ಜೊತೆ ಯುದ್ಧ ಮಾಡುವಾಗ ನೀವು ಸಮಾನತೆ ಬೇಕು. ನನ್ನಲ್ಲಿ ಪರಿಪರಿ ಆಯುಧಗಳುಂಟು, ನಿಮ್ಮಿಂದ ಕೇಳುವ ಹಂಗು ನಮಗಿಲ್ಲ. ಆಗ್ಲಿ ಗುರುಗಳೇ, ನನ್ನ ಉದಾಹರಣೆ ಏನು? ಯುದ್ಧ ಯುದ್ಧಕ್ಕೆ ಅಣಿಯಾಗಿದ್ದೀಯ. ನಿಮ್ಮ ಶಿಷ್ಯ. ಮೆಚ್ಚಿದೆ ಮೆಚ್ಚಿದೆ. ಧರ್ಮಕ್ಕೆ ಜಯ ಆಗಬೇಕು ಎಂಬುದೇ ನಮ್ಮ ಉದ್ದೇಶ. ನನ್ನ ಉದ್ದೇಶವೂ ಅದೇ ಸ್ವಾಮಿ.
ನಿನಗೆ ನಿನ್ನ ಬ್ರಹ್ಮಚರ್ಯದ ಪ್ರತಿಪಾದನೆಯನ್ನು ಪ್ರತಿಷ್ಠಾಪಿಸುವ. ಇದು ಪ್ರತಿಷ್ಠೆಗಾಗಿ ಮಾಡುವ ಯುದ್ಧ ಅಲ್ಲ, ನನ್ನ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮಾಡುವ. ನನಗೆ ಹೆಣ್ಣಿಗೆ ರಕ್ಷಣೆ ಕೊಡುವ ಉದ್ದೇಶ. ಜಯ ಯಾರಿಗಾಗುತ್ತೆ ಅದನ್ನು ನೋಡೋಣ, ಎಲ್ಲಿ ಧರ್ಮ ಇದೆ ಎಂಬುದು ನೋಡೋಣ. ಆದ್ರೆ ನನ್ನಲ್ಲಿ ಏನು ಸಾಧನೆ ಮಾಡಿದ್ರೆ ಅಂತ ಹೇಳಿ. ಅಲ್ಲ, ನನ್ನಲ್ಲಿ ನೀನು ಯುದ್ಧಕ್ಕೆ ಧೈರ್ಯದಿಂದ ಮುಂದೆ ಬಂದಿದ್ದೀಯಲ್ಲ. ನಾನು ಕ್ಷತ್ರಿಯ ಹುಟ್ಟು ನೀನು ಇತ್ತೀಚಿನವ, ಆದ್ರೂ ಹುಟ್ಟು ಕ್ಷತ್ರಿಯ ನಾನು. ಮೊದಲು ನಮ್ಮಿಂದ ಆದ ಈ ಕಾರ್ಯ ಭೂಮಿಗೆ ಗೊತ್ತುಂಟು. ಇದೇ ಭೂಮಂಡಲವನ್ನು 21 ಬಾರಿ ಪ್ರದಕ್ಷಿಣೆ ಮಾಡಿದ್ದೇನೆ. ಕೃತಯುಗದಲ್ಲಿ 1 ವರ್ಷ 2 ವರ್ಷ ಅಲ್ಲ, ಕೃತಯುಗದಲ್ಲಿ. ನಿನಗೆ ಯುಗದ ವಿಷಯ ಬೇಡ, ನಾನು ಮಾಡಿದ್ದೇನೆ ಅಂತ. ನಾನು ಹುಟ್ಟಿದ್ದು ಕೃತಯುಗದಲ್ಲಿ. ಹೌದು, ಅಲ್ಲಿಂದ ತಂದೆಗೆ ಬೇಕಾಗಿ ಅಥವಾ ನನ್ನಮ್ಮನಿಗೆ ಬೇಕಾಗಿ ಕ್ಷತ್ರಿಯ ದಮನ ಮಾಡಿದ್ದೇನೆ 21 ಬಾರಿ. ಕೃತಯುಗದಿಂದ ಹಿಡಿದು ತ್ರೇತಾಯುಗದ ಕೊನೆಯ ಭಾಗದವರೆಗೂ ನಾವು ಪರಶುವನ್ನು ಧರಿಸಿದ್ದೇವೆ. ಎಷ್ಟು ದುಷ್ಟ ಶಕ್ತಿಯನ್ನು ಕೊಂದಿದ್ದೇವೆ. ಈ ಕಾಲಕ್ಕೆ ಈ ಭಾರ್ಗವ ಏನು ಮಾಡಿದರು? ಇದೇ ಕುರುಕ್ಷೇತ್ರದ ಜೋಳು ಶ್ರಮಂತ ವಂಚಕ ಕ್ಷತ್ರಿಯರ ರಕ್ತವನ್ನು ನನ್ನ ತಂದೆಗೆ ತರ್ಪಣಗೊಟ್ಟವನು. ಕ್ಷತ್ರಿಯನನ್ನು 20 ಜನ ಕೊಂದದ್ದು ಮಾತ್ರ ಹೇಳಿದ್ದು. ಕ್ಷತ್ರಿಯನಲ್ಲಿ ಸೋತ ವಿಷಯಕ್ಕೆ ನೆನಪಿಲ್ವಾ? ಏನು ಸೋತ? ರಾಮನಲ್ಲಿ ಸೋತದ್ದಲ್ಲ. ರಾಮನಿಗೆ ನಾವು ಸೋತದ್ದಲ್ಲ, ಅದನ್ನು ಮೆಚ್ಚಿದ್ದು. ದುಷ್ಟ ಕ್ಷತ್ರಿಯರನ್ನು ಕೊಲ್ಲುವುದಕ್ಕಾಗಿ ನೀವು 21 ಸಾರಿ ಭೂಪ್ರದಕ್ಷಿಣೆ ಮಾಡಿದ್ರು. ಹೌದು. ಆಗ ಭೀಷ್ಮ ಜನಿಸಲಿಲ್ಲ. ಹುಟ್ಟಲಿಲ್ಲ. ಜನಿಸುತ್ತಿದ್ರೆ ಅವರ ಸಾಲಿಗೆ ಸೇರ್ತಿದ್ದೇನೆ. ಹಾಗಲ್ಲ, ಮತ್ತೆ ನೀವು ಮಾಡುವಂತಹ ಕೆಲಸವನ್ನು ನಾನು ಒಂದೇ ತಿರುಗಾಟದಲ್ಲಿ ಮಾಡ್ತಿದ್ದೆ. ನಾನು 21 ಸಾರಿನಾಗುತ್ತೆ. ಕ್ಷತ್ರಿಯರ ಮೇಲೆ ಕರುಣೆ ನಿನಗೆ. ಒಂದೇ ತಿರುಗಾಟದಲ್ಲಿ ಮುಗಿಸಿ ಉಳಿದವರನ್ನು ಬಿಡುವುದು ಅಂತ. ಹಾಗಲ್ಲ, ನೀವು 21 ಪ್ರದಕ್ಷಿಣೆ ಮಾಡಿದ ಸಾಧನೆಯನ್ನು ನಾನು ಒಂದೇ ತಿರುಗದಲ್ಲಿ ಮಾಡ್ತೇನೆ. ನಿನಗೆ 21,000 ವರ್ಷ ಬೇಕು ಮಗು ಅಷ್ಟು ಮಾಡ್ಲಿಕ್ಕೆ. ಬೇಕಾ? ಹೌದು. ಹಾಗಾದ್ರೆ ಯಾಕೆ ತಡ? ನಾನೇನು ನೀವೇನೆಂಬುದನ್ನು ಭೀಷ್ಮನಲ್ಲಿ ಯುದ್ಧ ಮಾಡಲು ಸಾಧ್ಯವಿಲ್ಲ, ಸಂಧಾನ ಮಾಡಿಕೊಳ್ಳಿ. ಚಿನ್ಮಯಾತ್ಮಕ ಕೇಳು. ಪರಮ ಶಿಷ್ಯನೇ ನಿನ್ನ ದುರಕನು ಮೆಚ್ಚಿದೆ. ಶರೀರವಾಣಿ. ಹೌದು. ಅದಕ್ಕೆ ಯಾರು ಬೆಲೆ ಕೊಡದೆ ಇದ್ರೆ ಅವರನ್ನು ಮೂರ್ಖರು ಅಂತ ಹೇಳ್ತಾರೆ. ಹಾಗೆಲ್ಲ ನಿಮ್ಮನ್ನೇ ಉದ್ದೇಶ ಏನು? ಚಿನ್ಮಯಾತ್ಮಕ ಕೇಳು ಅಂತ. ಭೀಷ್ಮ ನಿನಗೆ ಸೋಲುವನಲ್ಲ, ಅರ್ಥ ಆಗಿದೆ ನನಗೆ. ಏನು? 27 ದಿನಗಳಲ್ಲಿ ನಿನ್ನೊಡನೆ ಕಾದಿದ್ದೇನೆ. ಹೌದು. ನೀನು ಸೋಲಲಿಲ್ಲ, ನಾನು ಗೆಲ್ಲಲಿಲ್ಲ. ಹೌದು. ಆದ್ದರಿಂದ ಧರ್ಮಕ್ಕೆ ಜಯವಾಗಿದೆ ಎಂಬುದು ಸ್ಪಷ್ಟ. ಭೀಷ್ಮನಿಗೆ ಸೋಲು ಬರುವುದಿಲ್ಲ ಎಂದಾದ್ರೆ ನಾನು ಸೋತಿದ್ದೇನೆ ಅಂತ ಅರ್ಥ. ಶಿಷ್ಯನಲ್ಲಿ ಗುರು ಸೋತ್ರೆ ಅಪಮಾನ ಅಲ್ಲ. ನಾನೇ ಕಲಿಸಿದ ವಿದ್ಯೆ ನಿನಗೆ, ಪ್ರಸ್ತಾಪನ ಬಾಣವನ್ನು ನಿನಗೆ ಪ್ರಯೋಗಿಸಿದೆ. ಅದನ್ನು ಖಂಡಿಸುವ ವಿದ್ಯೆಯನ್ನು ನಿನಗೆ ನಾನು ಉಪದೇಶ ಮಾಡಲಿಲ್ಲ, ನೀನು ಅದನ್ನು ಖಂಡಿಸಿದ್ದಿ. ಹೌದು. ಹೇಗೆ ಆ ಮರ್ಮ ಹೇಗೆ ತಿಳಿಯಿತು ನಿನಗೆ? ನಿನ್ನೆ ದಿವಸ ಕನಸಿನಲ್ಲಿ ವಸುಗಳು ಬಂದು ಉಪದೇಶ ಮಾಡಿದ್ದಾರೆ. ಓಹೋ, ವಸುಗಳು ಬಂದು ಹೇಳಿದ್ದಾರೆ. ಹೌದು.
ಆ ಕನಸು ನಿಜವಾಯಿತು. ಸಂತೋಷ. ಪರಮ ಆತ್ಮ ಎಂಬುದು ಲೋಕವೇದ್ಯ, ಈಗ ಪರಮ ಶಿಷ್ಯ ಎಂಬುದು ವೇದ್ಯವಾಯಿತು. ಗುರುಗಳೇ, ಇವರಿಗೆ ಶಿಷ್ಯರಲ್ಲಿ ಪರಮ ಶಿಷ್ಯ ಎಂಬುದರಲ್ಲಿಲ್ಲ. ಗುರುಗಳೇ, ನೀನು ನನ್ನ ಪರಮ ಶಿಷ್ಯ. ನೀವು ಹೊಗಳುವುದು ಬೇಡ ನನಗೆ. ಈ ಪ್ರಕಾಶಕ್ಕೆ ಈ ಯೋಗ್ಯತೆ ಸಂಪನ್ನಗೊಳ್ಳಬೇಕಾದ್ರೆ ಇದಕ್ಕೆ ನೀವು ಕಾರಣ. ಇಂದಲ್ಲ ನಾಳೆ ಆದ್ರೂ ಮುಂದೆ ಎಂದಿಗಾದ್ರೂ ಇದೊಂದು ಅಪವಾದ ಬಂದಿರಬಹುದು. ಭೀಷ್ಮ ಅಧರ್ಮದ ಹಾದಿಯನ್ನು ಹಿಡಿದಿದ್ದಾನೆ ಅಂತ ಹೇಳಿ ನನಗೆ ಅಪವಾದ ಮುಂದಕ್ಕೆ ಬರಕೂಡದು ಎಂಬುದಕ್ಕಾಗಿ ನೀವೇ ಸ್ವತಃ ಬಂದಿದ್ದೀರಿ. ಈಗ ನಿನ್ನನ್ನು ಕಣ್ಣು ಕವಿದಂತ ಬಂಗಾರವನು ಮತ್ತೊಮ್ಮೆ ಬೆಳಗಬೇಕಾದ್ರೆ ಅದಕ್ಕೆ ಏಟು ಬೀಳ್ಬೇಕು, ಬೆಂಕಿಯಲ್ಲಿ ಹಾಕಬೇಕು. ಆಗ ಮಾತ್ರ ಪ್ರಕಾಶಮಾನವಾಗಿ. ನಿನ್ನ ಪ್ರಕಾಶ ಮೊದಲೇ ಬಂದಿದೆ, ನಿನಗೆ ಮೊದಲೇ ಏಟು ಬಿದ್ದಿದೆ. ಈಗ ಇನ್ನು ಮುಂದೆ ನಾನು ಶಸ್ತ್ರ ಹಿಡಿಯುವುದಿಲ್ಲ. ನಿನ್ನಂತಹ ಒಬ್ಬ ಶಿಷ್ಯ ಇರುವಾಗ, ಧರ್ಮರಕ್ಷಕನವರು ಇರುವಾಗ ನಾವ್ಯಾಕೆ ಶಸ್ತ್ರ ಹಿಡಿಬೇಕು? ಅಂಬೆಯ ಪ್ರಕರಣದಲ್ಲಿ ನೀನು ಪುತ್ಥಳಿ ಬಂಗಾರ ಎಂಬುದು ಸ್ಫುಟವಾಯಿತು. ಪ್ರಕಾಶಕ್ಕೆ ಬಂದಿದ್ದೆ. ನನ್ನ ಶಿಷ್ಯ ಬಾಯಿಂದ ಬಂದ ಬಳಿಕ ನನಗೆ ಯಾರ ಭಯವು? ನಿನ್ನ ಇಚ್ಛೆಯಂತೆ ನಡೆದುಕೋ, ಬರ್ತೇನೆ. ಈ ಹೊತ್ತಿನಲ್ಲಿ ನನ್ನನ್ನು ನೀನು ವಹಿಸತಕ್ಕದ್ದು ನನ್ನ ರಕ್ಷಣೆಗೆ ಯಾರೂ ಇಲ್ಲ. ಮದುವೆಯಾಗೋ, ಮದುವೆಯಾಗೋ, ಮದುವೆಯಾಗೋ. ಕಳಂಕಿನಿ ಇದ್ದವರ ತಲೆ ಹಾಳು ಮಾಡಿ ನನ್ನ ಮೇಲೆ ಎತ್ತಿಕಟ್ಟುವುದಕ್ಕೆ ಆರಂಭ ಮಾಡಿದ್ಯಾ? ಉಲಾಟೆ ಒಳ್ಳೆ ಮಾತಿನ ಹೇಳ್ತಾ ಇದ್ದೇನೆ. ನಿನ್ನಂತವರ ನರಳು ಅಸ್ಥಿರ ಬಿಡೋಳು. ನಡೆಯದಿದ್ದರೆ 4 ಮಂದಿಯನ್ನು ಕರೆದು ನಿನ್ನ ಕೆನ್ನೆಗೆ ಬಾರಿಸಿ ಹಲ್ಲು ಮುರಿಸಿ ಕಳಿಸ್ತೇನೆ. ಪ್ರಪಂಚದಲ್ಲಿ ನಿನ್ನನ್ನು ಗೆಲ್ಲುವವರು ಯಾರೂ ಇಲ್ಲ ಎಂಬ ಉದ್ದೇಶದಿಂದ ತಾನಾಗಿ ಬೆಳೆಯುತ್ತಾ ಇದೆಯೋ? ಕ್ಷತ್ರಿಯಾನಿ ನಾನು. ನನ್ನ ರಕ್ಷಣೆಗೆ ಯಾರು ಬರಬೇಕಾದಿಲ್ಲ. ಶಸ್ತ್ರಾಸ್ತ್ರ ವಿದ್ಯೆಗಳನ್ನೆಲ್ಲ ಕರಗತ ಮಾಡಿಕೊಂಡವಳು. ಯುದ್ಧ ಮಾಡು, ಯುದ್ಧ ಮಾಡು. ಎಲ್ಲ ಬಿಟ್ಟವರು ಊರಿಗೆ ದೊಡ್ಡವರು. ಎಲ್ಲವನ್ನು ಬಿಟ್ಟಿದ್ದಿ. ಸ್ವಯಂಕೃತ ಅಪರಾಧವನ್ನು ಮಾಡಿ ಆರೋಪವನ್ನು ನನ್ನ ತಲೆಗೆ ಅಂಟಿಸಬೇಡ. ಯಾರಲ್ಲಿ 4 ಮಂದಿ ಇವಳನ್ನು ಕೊಂಡದ್ದು ಎಳೆದು ಹಾಕಿ ಕೈ ಮುಗಿಯುತ್ತದೆ. ನೋಡು ನಿನ್ನನ್ನು ಕೊಲ್ಲೆ ಪುಟ್ಟಿ ಬರುವೆನೆಂದು ಗಾಡದು ಧುಮುಕಿದಳು. ಮತ್ತೊಬ್ಬರ ಕಾಲಿನಿಂದ ಒದಿಸಲ್ಪಡಬೇಕೆ? ನಾನು ಒದಿಸಲ್ಪಡಬೇಕೆ? ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲ. ಹಣವರೆಗೆ ಅಷ್ಟೇ ಸಾಕು. ನಿನ್ನಲ್ಲಿ ಹೋರಾಟ ಮಾಡುವುದು ಈ ಪ್ರಪಂಚದಲ್ಲಿ ಗಂಡು ಸಂತಾನ ಯಾರೂ ಇಲ್ಲ. ಪರಾಕ್ರಮಿಗಳಾದ ಪರಶುರಾಮರು ಕೂಡ ನಿನ್ನಲ್ಲಿ ಸೋತು ಹೋಗಿದ್ದಾರೆ. ಅಂದ ಮೇಲೆ ಪುರುಷರಿಂದ ನಿನ್ನ ಪಾಲಿಗೆ ಸೋಲಿಲ್ಲ. ಅಂತೂ ಹೆಣ್ಣಿನೊಡನೆ ನೀನು ಯುದ್ಧವನ್ನು ಮಾಡುವುದಿಲ್ಲ. ಸರಿ, ಈ ಜನ್ಮದಲ್ಲಿ ಈ ಋಣವನ್ನು ತೀರಿಸ್ತೇನೆ ಎಂಬ ಹಾಗೆ ಭಾವಿಸಿಕೊಂಡೆಯಾ? ಮುಗಿಯುವುದಿಲ್ಲ.
ಜೀವಂತವಾಗಿ ಉಳಿಯುವುದಿಲ್ಲ. ನನ್ನ ದೇಹವನ್ನೇ ತ್ಯಜಿಸಿ ಬಿಡ್ತೇನೆ. ನೀನು ಎಲ್ಲಾದ್ರೂ ಹೋಗಿ ಹಗ್ಗ ತಗೋ. ಎಲ್ಲಿಯಾದ್ರೂ ಹೋಗಿ ಹಗ್ಗವನ್ನು ತಗೊಳ್ಳುವುದಿಲ್ಲ. ಯಾಕೆ ಹೋಗಬೇಕು? ಹಗ್ಗದ ಅವಶ್ಯಕತೆ ನನಗಿಲ್ಲ. ಹೆಣ್ಣಾದ ನನ್ನ ಬದುಕು ಎನ್ನುವಂತಹ ಬಂಗಾರ ಆ ಜೀವಿಗೆ ಇಲ್ಲಿ ಈ ಹೊಟ್ಟಿನಲ್ಲಿ ನನ್ನ ಬಾಲನ್ನೇ ನಾಶ ಮಾಡಿದವನೇ ನಾಶ ಮಾಡಿದವ. ಇದೋ ಅಗ್ನಿಯನ್ನೇ ನಿರ್ಮಾಣ ಮಾಡುವುದಕ್ಕಿದ್ದೇನೆ. ಅಗ್ನಿಗೆ ನನ್ನ ದೇಹವನ್ನು ಹಾಕುವುದರ ಮೂಲಕ ದೇಹವನ್ನೇ ತ್ಯಜಿಸಿ ಬಿಡ್ತೇನೆ. ಭೀಷ್ಮ, ಒಂದು ಮಾತನ್ನು ನೆನಪಿಟ್ಟುಕೋ. ಏನು? ನಿನ್ನದಾದಂತಹ ಪ್ರತಿಷ್ಠೆಯನ್ನು ಬೆಳೆಸುವುದಕ್ಕೆ ಬೇಕಾಗಿ ಅದು ನಿನ್ನ ಕುಲದ ಅಭ್ಯುದಯವನ್ನು ಬಯಸಿದವ ನೀನು. ಹೆಣ್ಣಾದ ನನ್ನ ಬಾಲನ್ನು ನಾಶ ಮಾಡಿದವ. ನಿನ್ನ ಬಾಳೆ ನಾಶವಾಗಿ ಹೋಗಲಿ. ಇದು ನಿನ್ನ ಹಸ್ತಿನಾವತಿಯಲ್ಲಿ ಹುಟ್ಟಿರುವಂತಹ ಮಕ್ಕಳು ಅವರವರ ಹೊಡೆದಾಟ ಮಾಡಿ ಸಾಯಲಿ. ಇಲ್ಲ, ನೋಡು, ಇದು ದಗದಗನೆ ಉರಿಯುತ್ತಾ ಉಂಟು ಅಗ್ನಿ. ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರದಲ್ಲಿ ಅಗ್ನಿ ನಿರ್ಮಾಣ ಮಾಡಿದ್ದೇನೆ. ನನ್ನ ದೇಹವನ್ನೇ ಅರ್ಪಿಸಿಬಿಡ್ತೇನೆ. ಭೀಷ್ಮ, ಒಂದು ಮಾತು ನೆನಬಿಡು. ಮುಂದೊಂದು ಜನ್ಮದಲ್ಲಿ ಗಂಡು ಅಲ್ಲದ ಹೆಣ್ಣು ಅಲ್ಲದ ವಿಕೃತ ರೂಪದಿಂದ ಬಂದು ನಿನ್ನ ಪ್ರಾಣವನ್ನು ಹೀರುತ್ತೇನೆ. ಭೀಷ್ಮ, ನನ್ನ ಪಾದ ಉರಿಯುತ್ತಾ ಇದೆ. ಹಸ್ತಿನಾವತಿ ಹೊಸ್ತಿಲನ್ನು ದಾಟುವಂತ ಹೆಣ್ಣು ಅಗ್ನಿಯಿಂದ ಹುಟ್ಟಿ ಬರಲಿ. ಭೀಷ್ಮ, ಅಗ್ನಿಯಿಂದ ಹುಟ್ಟಿ ಬರಲಿ. ನನ್ನ ತೊಡೆ ಬರೆಯಿತು. ಮಕ್ಕಳನ್ನು ನಾಳನೆ ಪಾಲನೆ ಮಾಡಬೇಕಾದಂತಹ ತೊಡೆ ಸೊಟ್ಟ ಬಿಟ್ಟೆ. ಏನಿನ ಹಸ್ತಿನಾವತಿಯಲ್ಲಿ ನಿನ್ನ ಚಂದ್ರವಂಶದಲ್ಲಿ ಇರುವಂತಹ ಮಕ್ಕಳೆಲ್ಲ ತೊಡೆ ಬರೆದು ಸಾಯಲಿ. ನನ್ನ ಸೀರೆ ಸೆರಗುರಿಯುತ್ತಾ ಉಂಟು. ಹಸ್ತಿನಾವತಿಯನ್ನು ಪ್ರವೇಶ ಮಾಡುವಂತಹ ಸೊಸೆಗೆ ಸೆರಗಿನ ರಕ್ಷಣೆ ಸಿಗದೆ ನಿನ್ನ ಮನೆಯ ಸೊಸೆಯಾಗಿ ಬರುತ್ತಿರುವಂತಹ ಹೆಣ್ಣಿಗೆ ಅದು ತಾಯ್ತನದ ಸೌಭಾಗ್ಯ ಸಿಗದ ನನ್ನ ಯೌವನದ ಧ್ವಜವೇ ಉಳಿದು ಹೋಯ್ತು. ಮಕ್ಕಳಿಗೆ ಸ್ತನ್ಯಪಾನ ಮಾಡುವಂತಹ ಯೋಗ ಯಾವ ಕನಸುಗಳನ್ನು ಕಂಡಿದ್ದೇನೋ ಅಂತಹ ಕನಸುಗಳನ್ನೆತ್ತು ನೂರು ಮಾಡಿಬಿಟ್ಟೆ. ನಿನ್ನ ವಂಶದಲ್ಲಿ ಹುಟ್ಟುವ